ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಒಂದು ಮಾತು ಹೇಳಿ. ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ, ಏನೇ ಸೋಲು ಬರಲಿ, ಇವತ್ತಲ್ಲ ನಾಳೆ ನಮ್ಮ ಜೀವನದಲ್ಲಿ ಆ ಭಾಗ್ಯಲಕ್ಷ್ಮಿ ಬಾಗಿಲು ತೆರೀತಾಳೆ ಅನ್ನೋ ಒಂದೇ ಒಂದು ಭರವಸೆಯಲ್ಲಿ ಬದುಕ್ತಿದ್ದೀವಿ ಅಲ್ವಾ? ಹೌದು, ಯಾರ ಮನೇಲಿ ಲಕ್ಷ್ಮಿ ನೆಲೆಯೂರ್ತಾಳೋ ಆ ಮನೇಲಿ ಕೇವಲ ಹಣ ಮಾತ್ರ ಅಲ್ಲ, ನೆಮ್ಮದಿ, ಆರೋಗ್ಯ, ಸಂತೋಷ ಎಲ್ಲವೂ ಇರುತ್ತೆ. ನಾವೆಲ್ಲರೂ ಒಂದಲ್ಲ ಒಂದಿನ ಶ್ರೀಮಂತರಾಗಬೇಕು, ಜೀವನದಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತ ಆ ದಿನ ರಾತ್ರಿ ದುಡಿತೀವಿ. ಆದರೆ ಆ ದುಡಿಮೆಗೆ ದೈವ ಬಲ, ಈ ಮಹಾತಾಯಿ ಭಾಗ್ಯಲಕ್ಷ್ಮಿಯ ಕೃಪೆ ಸಿಕ್ಕಾಗ ಮಾತ್ರ ಜೀವನ ಪರಿಪೂರ್ಣ ಆಗೋದು. ಇವತ್ತು ನಾನು ನಮ್ಮ ಬೆಂಗಳೂರಿನಲ್ಲಿರೋ ಒಂದು ಅದ್ಭುತವಾದ ಪವಿತ್ರ ಜಾಗ, ಅದೇ ಶ್ರೀ ಭಾಗ್ಯಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಹಾಗೂ ಆ ತಾಯಿಯ ಅಪಾರ ಕರುಣೆಯ ಬಗ್ಗೆ ನಿಮ್ಮ ಜೊತೆ ಮನ ಬಿಚ್ಚಿ ಮಾತಾಡೋಕ್ಕೆ ಬಂದಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಲಕ್ಷ್ಮಿ ಅನುಗ್ರಹ ಪಡೆಯೋಕ್ಕೆ ನಾವು ಜೀವನದಲ್ಲಿ ಏನೇನು ಮಾಡಬೇಕು ಅನ್ನೋ ಮುಖ್ಯವಾದ ವಿಷಯಗಳು ಇದರಲ್ಲಿವೆ. ಸ್ನೇಹಿತರೆ, ನಾವೆಲ್ಲ ಲಕ್ಷ್ಮಿ ಅಂದ ತಕ್ಷಣ ಕೇವಲ ಕೈಯಲ್ಲಿರೋ ದುಡ್ಡು ಅಂತ ಮಾತ್ರ ಅನ್ಕೋತೀವಿ. ಆದರೆ ಶಾಸ್ತ್ರಗಳೇನು ಹೇಳುತ್ತೆ ಗೊತ್ತಾ? ಲಕ್ಷ್ಮಿ ಅಂದರೆ ಅಷ್ಟಲಕ್ಷ್ಮಿಯರ ಸಂಗಮ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಹೀಗೆ ಪ್ರತಿಯೊಂದು ರೂಪವು ನಮ್ಮ ಬದುಕಿನ ಒಂದೊಂದು ಹಂತ. ಆದರೆ ಈ ಎಲ್ಲನೂ ಒಳಗೊಂಡಿರೋ ರೂಪವೇ ಈ ಭಾಗ್ಯಲಕ್ಷ್ಮಿ. ಅಂದರೆ ನಮ್ಮ ಹಣೆ ಬರಹನೇ ಬದಲಾಯಿಸೋ ಶಕ್ತಿ ಇರೋ ತಾಯಿ. ಲಕ್ಷ್ಮಿಯ ಕೃಪೆ ಯಾರ ಮೇಲಿರುತ್ತೋ ಅವರು ಎಂಥದೇ ಸನ್ನಿವೇಶದಲ್ಲಿದ್ದರೂ ಮೇಲಕ್ಕೆ ಬರ್ತಾರೆ. ತಾಯಿಯ ಒಂದು ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ಸಾಕು, ಎಷ್ಟೋ ವರ್ಷಗಳಿಂದ ಮುಚ್ಚಿ ಹೋದ ಅದೃಷ್ಟದ ಬಾಗಿಲುಗಳು ತಾವಾಗಿಯೇ ತೆರ್ಕೊಳ್ತಾವಲ್ವಾ? ಬೆಂಗಳೂರಲ್ಲಿ ಎಷ್ಟೋ ದೇವಸ್ಥಾನಗಳಿವೆ, ಆದರೆ ಈ ಭಾಗ್ಯಲಕ್ಷ್ಮಿ ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೆ ಸಿಗೋ ಪ್ರಶಾಂತತೆ, ಆ ಪಾಸಿಟಿವ್ ವೈಬ್ರೇಷನ್ ಇದೆಯಲ್ಲ, ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ದೇವಸ್ಥಾನದೊಳಗೆ ಕಾಲಿಡ್ತಿದ್ದಾಗೆ ಆ ಕರ್ಪೂರ ಸುವಾಸನೆ, ಹೂವಿನ ಘಮ, ದೇವಿಯ ದಿವ್ಯ ಮುಖವರ್ಚಸ್ಸು, ಎಷ್ಟೋ ವರ್ಷಗಳಿಂದ ತಲೆಯಲ್ಲಿರೋ ಒತ್ತಡ, ಕಷ್ಟಗಳೆಲ್ಲ ಒಂದೇ ಕ್ಷಣದಲ್ಲಿ ಮರ್ತೋಗುತ್ತೆ. ಇನ್ನು ಇಲ್ಲಿ ನಡೆಯುವ ಜಾತ್ರೆ ಮತ್ತು ಉತ್ಸವದ ಬಗ್ಗೆ ಹೇಳಲೇಬೇಕು. ಜಾತ್ರೆ ಸಮಯದಲ್ಲಂತೂ ಊರಿಗೂರೇ ಹಬ್ಬದ ವಾತಾವರಣದಲ್ಲಿ ಮುಳುಗಿರುತ್ತೆ. ದೇವಿಯನ್ನು ಬಗೆ ಬಗೆ ಹೂಗಳಿಂದ, ಬಂಗಾರದ ಒಡವೆಗಳಿಂದ ಶೃಂಗಾರ ಮಾಡಿರ್ತಾರೆ. ಹಾಗಾದರೆ ಆ ತಾಯಿಯ ಅನುಗ್ರಹ ನಮಗೆ ಸದಾ ಸಿಗಬೇಕು ಅಂದರೆ ನಾವು ಏನು ಮಾಡಬೇಕು ಗೊತ್ತಾ? ಎಲ್ಲಿ ಸ್ವಚ್ಛತೆ, ಪ್ರೀತಿ ಮತ್ತು ಸಮಾಧಾನ ಇರುತ್ತೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಮನೆಯಲ್ಲಿ ಪ್ರತಿದಿನ ಸಂಜೆ ಹೊತ್ತು ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚಿ ಧೂಪ ಹಾಕಿ. ಹೆಣ್ಣು ಮಕ್ಕಳನ್ನು ತುಂಬ ಗೌರವದಿಂದ ಕಾಣೋ ಮನೆಯಲ್ಲಿ ಭಾಗ್ಯಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರ್ತಾಳೆ. ಇನ್ನೊಂದೇನೆಂದರೆ ದೊಡ್ಡ ದೊಡ್ಡ ಪೂಜೆಗಳೇ ಬೇಕಿಲ್ಲ. ಭಕ್ತಿಯಿಂದ ಶುಕ್ರವಾರದ ದಿನ ತಾಯಿಗೆ ಒಂದು ಹೂ ಇಟ್ಟು ಭಾಗ್ಯಲಕ್ಷ್ಮಿ ಬಾರಮ್ಮ ಅಂತ ಮನಸಾರೆ ಬೇಡ್ಕೊಂಡ್ರು ತಾಯಿ ಪ್ರಸನ್ನನಾಗ್ತಾಳೆ. ನಮಗೆ ದೇವರು ಕೊಟ್ಟಿದ್ರಲ್ಲೇ ಸ್ವಲ್ಪ ಭಾಗನ ಹಸಿದವ್ರಿಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರೆ ಹಸಿದ ಹೊಟ್ಟೆಗೆ ಅನ್ನ ಹಾಕ್ದಾಗ ಸಿಗೋ ಆಶೀರ್ವಾದ, ಲಕ್ಷ್ಮಿ ಕೃಪೆಗೆ ನೇರ ದಾರಿ ಸಿಗುತ್ತೆ. ಜೀವನ ಅಂದಮೇಲೆ ಏಳು ಬೀಳುಗಳು ಸಹಜ ಸ್ನೇಹಿತರೆ, ಆದರೆ ಕಷ್ಟ ಬಂದಾಗ ಧೃತಿಗೆಡದೆ ನಮ್ಮ ಪ್ರಯತ್ನದ ಜೊತೆಗೆ ಆ ಭಾಗ್ಯಲಕ್ಷ್ಮಿ ತಾಯಿಯ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ತಾಯಿ ಎಂದಿಗೂ ಕೈ ಬಿಡಲ್ಲ. ಬೆಂಗಳೂರಿನಲ್ಲಿರೋ ಈ ಪುಣ್ಯಕ್ಷೇತ್ರ ಭಾಗ್ಯಲಕ್ಷ್ಮಿ ದೇವಸ್ಥಾನಕ್ಕೆ ನೀವಿನ್ನೂ ಭೇಟಿ ಕೊಟ್ಟಿಲ್ಲ ಅಂದರೆ ಒಂದ್ಸರಿ ಭೇಟಿ ಕೊಡಿ. ವಿಶೇಷವಾಗಿ ಜಾತ್ರೆ ಮತ್ತು ಹಬ್ಬದ ದಿನಗಳಲ್ಲಂತೂ ಇಲ್ಲಿನ ದರ್ಶನ ಮರೆಯಲಾಗದ ಅನುಭವ ನಿಮ್ಗೆ ನೀಡುತ್ತೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಬೇರೆ ಕಡೆ ಜಾತ್ರೆ ಮಾಡಿದ್ರೆ 1 ದಿನ 2 ದಿನ ಜಾತ್ರೆ ಮಾಡಿ ನಿಲ್ಲಿಸ್ಬಿಡ್ತಾರೆ. ಆದರೆ ಇಲ್ಲಿ ವಾರದ 7 ದಿನವೂ ಜಾತ್ರೆಯಿಂದನೇ ಜನಗಳಿಂದ ತುಂಬಿರುತ್ತೆ. ಇಲ್ಲಿಗೆ ಬಂದರೆ ಒಂಟಿಯಾಗಿ ಬರಬೇಡಿ, ಫ್ಯಾಮಿಲಿ ಸಮೇತ ಬನ್ನಿ. ಇಲ್ಲಿ ಮಕ್ಳಿಗೆ ಆಟ ಆಡೋಕ್ಕಾಗಲಿ ಮತ್ತು ಶಾಪಿಂಗ್ ಮಾಡೋಕ್ಕಾಗಲಿ, ಮನೆ ಹೆಣ್ಮಕ್ಳಿಗೆ ಏನೇನು ಐಟಮ್ಸ್ ತೊಗೋಬೇಕೋ ಪ್ರತಿಯೊಂದು ನೀವು ಇಲ್ಲಿ ನೋಡ್ಬೋದು. ಎಲ್ಲ ಸ್ಟ್ರೀಟಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ. ಮತ್ತು ಇಲ್ಲಿ ವಾರದ 7 ದಿನ ಕೂಡ ಎಕ್ಸಿಬಿಷನ್ನು ರನ್ನಲ್ಲೇ ಇರುತ್ತೆ. ನೀವು ನಿಮ್ಮ ಮಕ್ಳನ್ನ ಕರ್ಕೊಬಂದ್ರಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಆಡ್ತಾರೆ. ಮತ್ತು ಇಲ್ಲಿ ತಿನ್ನೋಕ್ಕೂ ಅಷ್ಟೇ ವೆರೈಟಿಯಾದ ಐಟಮ್ಸ್ ಕೂಡ ಇರುತ್ತೆ. ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋ 3 ದಿನ ಮುಂಚೆನೇ ಎಲ್ಲ ಎಕ್ಸಿಬಿಷನ್ ಆಗಲಿ, ಅಂಗಡಿಗಳಾಗಲಿ ಓಪನ್ ಮಾಡ್ಕೊಂಡಿರ್ತಾರೆ. ನೀವು ಇಲ್ಲಿಗೆ ಬಂದ್ರಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತೀರಾ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಮನೆ ಕೆಲಸ ಆಗಲಿ, ಹೊರಗಡೆ ಕೆಲಸ ಆಗಲಿ, ಕಷ್ಟ ಕಾರ್ಪಣ್ಯಗಳು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತವೆ. ಯಾವತ್ತೂ ಒಂದಿನ ನೆಮ್ಮದಿಯಾಗಿರ್ತೀವಿ ಅಂತ ಹೇಳೋಕ್ಕೆ ಆಗಲ್ಲ. ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಬದಿಗೊತ್ತಿ ನೀವು ಒಂದಿನ ಇಲ್ಲಿ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಲ್ಲ, ಆ ಮೆಮೊರಿ ಮಾತ್ರ ತುಂಬ ನೀವು ಎಷ್ಟೇ ವರ್ಷ ಆದರೂ ನೆನಪಲ್ಲಿರುತ್ತೆ. ಆ ಥರ ಪ್ಲೇಸ್ ಇದು. ನೋಡಿ ಹೆಂಗಿದೆ ಅಂತ ಅಂದರೆ ಒಂಥರ ಪಾಸಿಟಿವ್ ಎನರ್ಜಿ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಈ ಸರಿ ಜಾತ್ರೆ ದಿನ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವರ್ಷ ನಿಮ್ಗೆಲ್ಲರಿಗೂ ಜಾತ್ರೆ ಇನ್ನೊಂದು ವಾರ ಐತೆ ಅನ್ನಂಗೆ ಮುಂಚೆ ಎಲ್ರಿಗೂ ತಿಳಿಸ್ತೀನಿ. ಯಾರ್ಯಾರೆಲ್ಲ ಇಲ್ಲಿಗೆ ಬರಬೇಕು ಅವರೆಲ್ಲ ಒಂದ್ಸರಿ ಈ ತಾಯಿ ದರ್ಶನ ಮಾಡಿ ಪುಣ್ಯ ಕಟ್ಕೊಳ್ಳಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೂ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ಲರೂ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.